ಹಿಂದುಳಿದ ಸಮ್ಮೇಳನ ಸಮಿತಿಯಿಂದ ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆಯನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಪಿ ವೀರೇಶ್ ರೆಡ್ಡಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾತೃಭೂಮಿ, ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ ಹಾಗೂ ಸಂವರ್ಧನೆ ಪ್ರತಿಯೊಬ್ಬ ಹಿಂದುವಿನ ಪವಿತ್ರ ಕರ್ತವ್ಯವಾಗಿದೆ. ಹಿಂದೂ ಸಮಾಜ ಸಂಘಟಿತರಾದಾಗ ಮಾತ್ರ ಸಮಾಜ ಬಲಿಷ್ಠವಾಗುತ್ತದೆ. ಹಿಂದೂ ಪರಂಪರೆ, ಆಚರಣೆ, ಚಿಂತನೆ ಹಾಗೂ ಸಂಸ್ಕೃತಿಯ ರಕ್ಷಣೆಗೆ ಸಮಸ್ತ ಹಿಂದೂ ಸಮಾಜ ಜಾಗೃತವಾಗಬೇಕಿರುವ ಹಿನ್ನೆಲೆಯಲ್ಲಿ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಕಾರ್ಯಕ್ರಮವು ಜನವರಿ 26ರಂದು ಸೋಮವಾರ ನಡೆಯಲಿದೆ. ಕಾರ್ಯಕ್ರಮದ ಅಂಗವಾಗಿ ಗದ್ವಾಲ್ ರಸ್ತೆಯಲ್ಲಿರುವ ಶ್ರೀ ವೀರಾಂಜನೇಯ ಮುನ್ನೂರು ಕಾಪು ಕಲ್ಯಾಣ ಮಂಟಪದಿಂದ ಬೆಳಿಗ್ಗೆ 10 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರಾರಂಭವಾದ ಸ್ಥಳದಲ್ಲೇ ಸಂಪನ್ನಗೊಳ್ಳಲಿದೆ. ಅದೇ ದಿನ ಬೆಳಿಗ್ಗೆ 11:30ಕ್ಕೆ ಶ್ರೀ ವೀರಾಂಜನೇಯ ಮುನ್ನೂರು ಕಾಪು ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀ ಆದಿತ್ಯ ಪರಶ್ರೀ ಸ್ವಾಮಿ ದಿವ್ಯ ಸಾನ್ನಿಧ್ಯ ಇರಲಿದೆ. ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತ ಪ್ರಚಾರಕರಾದ ನರೇಂದ್ರ ಅವರು ಮುಖ್ಯ ವಕ್ತಾರರಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾರಂಭದ ನಂತರ ಪ್ರಸಾದದ ವ್ಯವಸ್ಥೆ ಇರಲಿದೆ. ಸಮಸ್ತ ಹಿಂದೂ ಬಂಧು ಭಗಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಇಂದಿನ ಉದ್ದೇಶ ಹಿಂದೂ ಸಮ್ಮೇಳನ ಸಮಿತಿಯಿಂದ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಶೋಭಾಯಾತ್ರೆಯನ್ನು ಶ್ರೀ ವೀರಾಂಜನೇಯ ಮುನ್ನೂರು ಕಾಪು ಕಲ್ಯಾಣ ಮಂಟಪದಿಂದ ಅಲ್ಲಿ ಒಂದು ವೇದಿಕೆ ಮಾಡಿ ಅಲ್ಲಿಂದ ಶೋಭಾಯಾತ್ರೆ ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ನೀರಿನ ಟ್ಯಾಂಕಿನ ಸಿಟಿ ಟ್ಯಾಕ್ಸ್ನಿಂದ ಮಹಾಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪ, ಅಲ್ಲಿಂದ ಬಂದು ಮತ್ತೆ ಮುನ್ನೂರು ಕಾಪು ಕಲ್ಯಾಣ ಮಂಟಪಕ್ಕೆ ಸೇರಿ ಅದೊಂದು ಸ್ವಾಮೀಜಿಯವ್ರನ್ನ ಕರೆಸಿದ್ದೀವಿ. ಅವರ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಶ್ರೀ 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 ಆದಿತ್ಯ ಪರ ಸ್ವಾಮಿಗಳು ಮಕ್ತಲ್ ತಾಲೂಕಿನಲ್ಲಿ ಇರ್ತಾರೆ. ಅವರು ನಿಜವಾಗಿ ಅವರನ್ನು ಕರೆಸಿ ನಮ್ಮ ಹಿಂದೂ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಅವರನ್ನು ಕರೆಸಿ ಒಂದು ಪ್ರವಚನಗಳಿರುತ್ತೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಅವರು ಇರ್ತಾರೆ. ಆಮೇಲೆ ಮುಖ್ಯ ವಕ್ತಾರರು ಜಿ ನರೇಂದ್ರ, ಪ್ರಾಂತ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದು ಅವರನ್ನು 4 ಮಾತುಗಳನ್ನು ಹೇಳಿ ಅವರು ಇದರ ಬಗ್ಗೆ ಹೇಳ್ತಾರೆ. ಇದರ ನಮ್ಮ ಮಾತೃಭೂಮಿ, ಧರ್ಮ, ಸಂಸ್ಕೃತಿಯ ಈ ಎಲ್ಲ ಆಚರಣೆಗಳ ಬಗ್ಗೆ, ವಿಚಾರದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಇವರು ಸ್ವಾಮೀಜಿಗಳಿಂದ ಪ್ರವಚನಗಳಿರುತ್ತೆ. ಇದು ನಾವೆಲ್ಲರೂ ಈಗ ಬಹಳಷ್ಟು ವೇದಿಕೆಗಳು ಅಂದರೆ ಉಪವೇದಿಕೆಗಳು ವಸತಿಗಳನ್ನು ಮಾಡಿ ಎಲ್ಲರಿಗೂ ರಾಯಚೂರೆಲ್ಲ ಮುಗಿಸಿದ್ದೀವಿ. ಎಲ್ಲರೂ ಇದು ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಜನ ನಮಗೆ ಸೇರಬೇಕಾದ್ರೆ ನಮ್ಮ ಮಾಧ್ಯಮಗಳಿಂದ ಇನ್ನು ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಅಂತೇಳಿ ನಾವು ಈ ಮಾಧ್ಯಮದಿಂದ ತಮ್ಮ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ. ಇದು 3,000 ಜನರಿಂದ ನಾವು ಟಾರ್ಗೆಟ್ ಇದೆ. 3,000ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಅದಕ್ಕೋಸ್ಕರ ಇದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಊಟದ ವ್ಯವಸ್ಥೆನೂ ಇರುತ್ತೆ. ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ, ವೇದಿಕೆಗಳಿದೆ, ರಾಷ್ಟ್ರಗೀತೆ, ಭಾವಗೀತೆಗಳು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಭೀಮಾರೆಡ್ಡಿ, ಎನ್ ಮುನಿರೆಡ್ಡಿ, ಚಂದ್ರಶೇಖರ್, ಅನಿಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.